ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಚಾನಲ್. ನಾನಿವತ್ತು ಅನಿಲ್ ರಾಗಿ ಶಾವಿಗೆ ತಂದಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು, ರಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಹೇಗೆ ಮಾಡಬೇಕು ಅಂತಲೂ ಕೂಡ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ರಾಗಿ ಶಾವಿಗೆ ಪ್ಯಾಕೆಟ್ನ ಕಟ್ ಮಾಡ್ಕೋಬೇಕು. ಸ್ವಲ್ಪ ಪ್ರೊಸೆಸಿಂಗ್ ಎಲ್ಲ ಜಾಸ್ತಿ ಅಂತ ಅನ್ನಿಸ್ಬೋದು. ನಾನಿಲ್ಲಿ 1/4 ಕಿಲೋ ಪ್ಯಾಕೆಟ್ನ ತೊಗೊಂಡು ಬಂದಿದ್ದೇನೆ. ನೀವು ನೋಡ್ತಾ ಇರ್ಬೋದು. ಇವಾಗ ಓಪನ್ ಮಾಡಿದ್ದೇನೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ರಾಗಿ ಶಾವಿಗೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಕೈಯಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ತೆಳುವಾಗಿದೆ ಈ ರಾಗಿ ಶಾವಿಗೆ, ನೀವು ನೋಡ್ತಾ ಇರ್ಬೋದು. ಇದನ್ನು ನಾವೀಗ ಒಂದು ಪಾತ್ರೆಯಲ್ಲಿ ನೆನೆಸ್ಕೋಬೇಕು ಒಂದು 2 ಮಿನಿಟ್ಸು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೇನೆ. ಇದು 1/4 ಕಿಲೋ ಶಾವಿಗೆ ಆಗಿರೋದ್ರಿಂದ ಒಂದು ಅರ್ಧ ಲೀಟ್ರ್ ನೀರನ್ನ ತೊಗೊಂಡಿದ್ದೇನೆ. ಇದನ್ನು 2 to 3 ಮಿನಿಟ್ಸ್ ಮಾತ್ರ ನೆನೆಸ್ಬೇಕು. ಅದಕ್ಕಿಂತ ಜಾಸ್ತಿ ನೆನೆಸಿದರೆ ಮುದ್ದೆ ಆಗಿಬಿಡುತ್ತೆ. ಸೊ ಟೈಮ್ ಹಚ್ಚಿ ಕೂಡ ನೀವು ನೆನೆಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೀಟಾಗಿ ಉಪ್ಪು ಕರಗೋ ರೀತಿ ನಾವಿಲ್ಲಿ ಕೈ ಆಡಿಸ್ಬೇಕು. ನೀರಲ್ಲಿ ಉಪ್ಪು ಉಳಿದಿರಬಾರ್ದು. ಅದಕ್ಕೋಸ್ಕರ ಶಾವಿಗೆ ಸಪ್ಪೆ ಇರೋದ್ರಿಂದ ಉಪ್ಪು ಹಾಕೋದ್ರಿಂದ ಅಲ್ಲಿಗೆ ಶಾವಿಗೆ ಕೂಡ ಸ್ವಲ್ಪ ಉಪ್ಪನ್ನು ಹೀರುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕರಗಿಸ್ತೀನಿ. ಸ್ವಲ್ಪ ಇದ್ದರೆ ಪರವಾಗಿಲ್ಲ. ಇವಾಗ ಶಾವಿಗೆನ ಇದಕ್ಕೆ ಹಾಕ್ಕೊಬಿಡೋಣ. ಶಾವಿಗೆನ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡೋಣ. ನಾನು ಹೇಳ್ದ ಹಾಗೆ ಟೈಮ್ನ ತುಂಬ ಜಾಸ್ತಿ ನೆನೆಸ್ಬೇಡಿ. ಟೈಮ್ ನೋಡಿಕೊಂಡೇ ನೀವು ನೆನೆಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅಂದರೆ ಅಂದಾಜು ನೋಡ್ತಾ ಇದ್ದರೆ ಸಾಕು. ಒಂದು 2 ಮಿನಿಟ್ಸ್ ನೆಂದರೆ ಸಾಕು. ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ನೋಡಿ, ಇವಾಗಿದು 2 ಮಿನಿಟ್ಸ್ ಆಗಿದೆ. ಓಪನ್ ಮಾಡ್ತಾಯಿದ್ದೇನೆ. ನೋಡ್ಬೋದು ಶಾವಿಗೆ ಆಲ್ರೆಡಿ ಮೆತ್ತಗಾಗಿದೆ. ನೋಡಿ, ಇಷ್ಟು ಮೆತ್ತಗಾದರೆ ಸಾಕು. ಉದುರಾಗಿಯೇ ಇರಬೇಕು. ಅದಕ್ಕೋಸ್ಕರ ಇದನ್ನ ಒಂದು ಸೋಸಣಿಕೆಯನ್ನು ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಸ್ಟ್ರೈನ್ ಮಾಡ್ಕೋಬೇಕು. ಅಂದರೆ ನೀರು ತೆಗೆದುಬಿಟ್ಟು ಸೋಸ್ಕೋಬೇಕು. ಇದನ್ನು ಇವಾಗ ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಹೋಲ್ ಇರುತ್ತಲ್ವ, ಆ ಪ್ಲೇಟು. ಸೊ ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀಟಾಗಿ ಎಲ್ಲ ಕಡೆಯೂ ಆಯಿಲ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಪ್ಲೇಟಿಗೆ. ಯಾಕಂದರೆ ಶಾವಿಗೆ ಹಿಡ್ಕೊಳ್ಬಾರ್ದು ತಟ್ಟೆಗೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿದ್ದೀನಿ ತಟ್ಟೆಗೆ. ಇದಕ್ಕೆ ನಾನಿಲ್ಲಿ ಶಾವಿಗೆ ಸೋಸಿ ಇಟ್ಕೊಂಡಿದ್ದೀನಲ್ವ ನೀರಲ್ಲಿ ತೆಗೆದ್ಬಿಟ್ಟು, ಸೊ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಅಂದರೆ ಕೈಯಲ್ಲಿನೇ ಉದುರಾಗಿ ನೀವು ಈ ತಟ್ಟೆ ಮೇಲೆ ಹಾಕ್ಕೊಂಬಿಡಬೇಕು. ಹಾಕ್ಕೊಳ್ಳುವಾಗಲೇ ಉದುರಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮುದ್ದೆ ಥರ ಆಗಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ. ಸೊ ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಇದನ್ನ ನಾನು ಸ್ಟ್ಯಾಂಡಲ್ಲೇ ಇಟ್ಕೊಂಡು ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಸ್ಟ್ಯಾಂಡಿಂಗ್ ಅವಶ್ಯದಲ್ಲಿ ತೋರಿಸ್ತಾ ಇದೆ. ಸೊ ಇದನ್ನ ಇವಾಗ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಉದುರಾಗಿಯೇ. ಇವಾಗ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಸೊ ಇದಕ್ಕೆ ಏನೂ ಹಾಕಿಲ್ಲ. ಈ ನೀರು ಇವಾಗ ಚೆನ್ನಾಗಿ ಕಾಯಬೇಕು. ನೋಡಿ, ಈ ರೀತಿ ಕುದಿಯೋ ಥರ ಆಗಿದೆ ಅಂದಾಗ ನಾನೀಗ ಏನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ನಲ್ವ ಶಾವಿಗೆನ, ಅದನ್ನ ಇದ್ರ ಮೇಲೆ ಇಡ್ತಾಯಿದ್ದೀನಿ. ಅಂದರೆ ಇದ್ರ ಮೇಲೆ ಇಟ್ಟು ಮೇಲ್ಗಡೆ ಕೂಡ ಒಂದು ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಇದನ್ನು ನೀಟಾಗಿ ಹವೆಯಲ್ಲೇ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನೋಡಿ, ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನು ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ. ಒಂದು 2 ಮಿನಿಟ್ಸ್ ಆದರೆ ಸಾಕು. ಸೊ ಇವಾಗ ಇದನ್ನು ಮತ್ತೆ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ನೋಡಿ, ಶಾವಿಗೆನ ಇವಾಗ ಕೈಯಲ್ಲಿ ಟಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದ್ರೆ. ನೋಡಿ, ಇದು ಇವಾಗ ಆಗಿದೆ. ಸೊ ಇದನ್ನ ತೆಗೆದು ಪ್ಲೇಟ್ನ ಪಕ್ಕದಲ್ಲಿಟ್ಟು ಆರಕ್ಕಿಡಬೇಕು. ಇದು ಆರಬೇಕು. ಯಾಕಂದರೆ ಇದು ತಣ್ಣಗಾದ್ಮೇಲೆ ಒಗ್ಗರಣೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ತೆಗೆದ್ಬಿಟ್ಟು ನಾನು ಸೈಡಲ್ಲಿ ಇಟ್ಟಿದ್ದೀನಿ ಕಟ್ಟೆ ಮೇಲೆ. ಇವಾಗ ನೀರನ್ನ ಕೂಡ ತೆಗೆದ್ಬಿಟ್ಟು ಚೆಲ್ಬಿಡಿ, ಅದೇನು ಯೂಸ್ ಇರಲ್ಲ. ಸೊ ಇವಾಗ ಮತ್ತೊಂದು ಬಾಣಲಿ ತೊಗೊಂಡಿದ್ದೀನಿ ನಾನಿಲ್ಲಿ. ಆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಯಾವ ರೀತಿ ಹಾಕ್ತಿರಲ್ವ ಉಪ್ಪಿಟ್ಟಿಗೆ, ಸೊ ಅದೇ ರೀತಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಕಡಲೆಬೇಳೆ, ನೀವೇನಾದರೂ ಉದ್ದಿನಬೇಳೆ, ಶೇಂಗಾ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಕಡಲೆಬೇಳೆ ಮಾತ್ರನೇ ಬೆಳೆಸಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು, ಹಾಗೆ ಮತ್ತು ನಾನಿಲ್ಲಿ ಹಸಿಮೆಣಸಿನ್ಕಾಯಿನೂ ಕೂಡ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಹಾಕ್ಕೋತೀನಿ. ಇವಾಗ ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೇನೆ. ಹಸಿಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೋತೀನಿ.
ಇಲ್ಲಿ ನಾವು ಹಾಕೋ ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಯಾಕಂದರೆ ನೀರು ಹಾಕಿಬಿಟ್ಟು ಮತ್ತೆ ಬೇಯಿಸೋದಿಲ್ಲ. ಅದಕ್ಕೋಸ್ಕರ ಇದನ್ನ ಆಯಿಲಲ್ಲಿನೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಬೇಕಾಗಿರೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ನು ಕೂಡ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಬೇರೆ ಥರದವೆಲ್ಲ ವೆಜಿಟೇಬಲ್ಸ್ ನೀವಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ನಾನು ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ ಬೇಗನೆ ಫ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ತಾಯಿದ್ದೇನೆ, ಯಾಕಂದರೆ ತರಕಾರಿಗಳು ಬೇಗನೆ ಬೇಯಲ್ಲ ಮೊದಲೇ ಟೊಮೊಟೊ ಆ್ಯಡ್ ಮಾಡಿದರೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ ನೀಟಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾನಿವಾಗ ಉಪ್ಪನ್ನು ಹಾಕ್ತಾಯಿದ್ದೇನೆ. ಉಪ್ಪು ನೋಡ್ಕೊಂಬಿಟ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನೋಡಿ, ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಇದನ್ನ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದ್ಲಿ ಅಂತ ಅಷ್ಟೇ. ನೋಡಿ, ಇದು ಇವಾಗ ಆಗಿದೆ. ಇದಕ್ಕೆ ನಾನು ಇವಾಗ ತಟ್ಟೆಯಲ್ಲಿ ಬೇಯಿಸಿಟ್ಕೊಂಡಿದ್ನಲ್ವ ರಾಗಿ ಶಾವಿಗೆನ ಹಾಕ್ತಾಯಿದ್ದೇನೆ. ಕೈಯಲ್ಲಿನೇ ಈ ಉದುರುದ್ರಾಗಿ ಮಾಡ್ಕೊಂಡ್ಬಿಟ್ಟೇ ಹಾಕಬೇಕು. ನೀವು ಡೈರೆಕ್ಟಾಗಿ ಪ್ಲೇಟ್ನ ದಬಾಕಿದರೆ ಎಲ್ಲ ಮುದ್ದೆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಕೈಯಲ್ಲಿನೇ ಬಿಡಿಸಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಕೈಯಲ್ಲಿನೇ ಸ್ಪ್ರೆಡ್ ಮಾಡ್ಕೊಳ್ಳಿ ಒಗ್ಗರಣೆ ಸುತ್ತಲೂ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಒಗ್ಗರಣೆ ಎಲ್ಲ ಆಗಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ರಾಗಿ ಶಾವಿಗೆನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ತುಂಬಾ ಫಾಸ್ಟಾಗಿ ಮಿಕ್ಸ್ ಮಾಡಬೇಡಿ, ಹಗೂರಕ್ಕೆ ನಿಧಾನಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಶಾವಿಗೆ ಎಲ್ಲ ಕಡೆ ಶಾವಿಗೆಗೆ ಒಗ್ಗರಣೆ ಟಚ್ ಆಗಬೇಕು. ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು 2 ನಿಮಿಷ ಮತ್ತು 1 ಸೆಕೆಂಡ್ ಅಷ್ಟೇ ಈ ರೀತಿ ಕ್ಲೋಸ್ ಮಾಡಿ. ಅವೆಲ್ಲ ಸ್ವಲ್ಪ ಒಗ್ಗರಣೆ ಎಲ್ಲ ಚೆನ್ನಾಗಿ ಘಮ ಬರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡಿ. ನೋಡಿ, 1 ಸೆಕೆಂಡ್ ಆಗಿದೆ. ನಾನು ಇಲ್ಲಿ ಓಪನ್ ಮಾಡ್ತಾಯಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ನೀವು ಮಾಡೋ ಲೈಕ್ಸು ಮತ್ತು ನನಗೆ ಬರೋ ವ್ಯೂಸಿಂದನೇ ನನಗೆ ಮೋಟಿವೇಶನ್ ಆಗೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.